ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಇವತ್ತಿನ ಈ ರೀಡಿಂಗ್ನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಹೇಗಿದೆ, ಅವರು ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರಾ, ಅಥವಾ ಅವರ ಮನಸ್ಸಿನ ಭಾವನೆಗಳನ್ನು ಮುಚ್ಚಿಟ್ಕೊಂಡು ಏನು ಆಗೇ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವರು ಹೊರಗಡೆ ಏನೂ ತೋರಿಸ್ಕೊಳ್ಳೋದಿಲ್ಲ, ಆದರೆ ಒಳಗೊಳಗಡೆ ತುಂಬಾ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ. ಈ ರೀಡಿಂಗ್ನಲ್ಲಿ ಅವರ ಹೃದಯದಲ್ಲಿರುವಂಥ ನಿಜವಾದ ಭಾವನೆಗಳೇನು, ನಿಮ್ಮಿಬ್ಬರ ನಡುವಿನ ಎನರ್ಜಿ ಹೇಗಿದೆ ಮತ್ತು ಈಗಿನ ಸಿಚುವೇಶನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಸಂಪೂರ್ಣವಾಗಿ ರೆಸನೇಟ್ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಸಿಚುವೇಶನ್ಗೆ ಏನು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ನೀವು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಒಂದು ಸಂದೇಶ ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವರಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಡಿವಿನೇಷನ್ಸ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಆಗಿರೋ ಒಂದು ವಿಡಿಯೋಸ್ ನಮ್ಮ ಚಾನಲಿಂದ ನೋಡಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅವರು ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಹೋಗಿ ಅವರ ಪ್ರಸ್ತುತ ಭಾವನೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಒಂದು ಕ್ಷಣಕಾಲ ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಂತರ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹೋಪನೋಪ ಕೂಡ ಮಾಡಬಹುದು. ಯಾರಿಗೆಲ್ಲ ಅವರ ಒಂದು ಪ್ರೀತಿಯ ವ್ಯಕ್ತಿಯ ನೆನಪು ಬರುತ್ತೆ, ಅವರು ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಈ ಕ್ಷಣಕ್ಕೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ಅವರನ್ನು ನೆನಪು ಮಾಡಿಕೊಂಡು ಇಲ್ಲಿ 4 ಕಾರ್ಡ್ ಇದೆ, 4ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬಹುದು. ಯಾವ ಕಾರ್ಡ್ ನಿಮ್ಮನ್ನು ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೋ ಆ ಒಂದು ನಂಬರಿನ ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಪ್ರೀತಿಯ ಪಯಣಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು, ತುಂಬ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಒಂದು ಕನೆಕ್ಷನ್. ಅಥವಾ ಮದುವೆ ಆಗಿದ್ದೀರಾ, ನಿಮ್ಮ ಮಧ್ಯೆ ಪದೇ ಪದೇ ಜಗಳ ಆಗಬಾರ್ದು, ನಿಮ್ಮ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರಬೇಕು ಅಂತ ನೀವು ಬಯಸೋದಾದರೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂದರೆ ನಿಮ್ಮ ಮಧ್ಯೆ ಒಂದು ಜಗಳಗಳು ಪದೇ ಪದೇ ಆಗದೇ ಇರೋ ರೀತಿ, ನಿಮ್ಮ ಒಂದು ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗೋ ರೀತಿ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಇರುತ್ತೋ ಅವರು ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೋಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಕಾರ್ಡ್ ನಿಮ್ಮಿಬ್ಬರ ನಡುವೆ ಇರುವಂಥ ಆಕರ್ಷಣೆ ತುಂಬ ಗಾಢವಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಪ್ರೆಸೆನ್ಸ್ ಅಂದರೆ ಒಂದು ವಿಭಿನ್ನ ಎನರ್ಜಿ, ಶಾಂತಿ, ಒಂದು ಅಟ್ರಾಕ್ಟಿವ್ ಆಗಿರೋ ಒಂದು ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಹತ್ತಿರ ಇದ್ದಾಗ ಅವರು ತುಂಬಾ ಎನರ್ಜಿಟಿಕ್ ಆಗಿ ಎಮೋಷ್ನಲಿ ಫೀಲ್ ಆಗುವಂಥ ಒಂದು ಕನೆಕ್ಷನ್ ಕಾಣಿಸ್ತಾ ಇರುವಂಥದ್ದು. ಕೆಲವೊಂದು ಸಲ ಈ ಕಾರ್ಡ್ ಸೋಲ್ಮೇಟ್ ಕನೆಕ್ಷನ್ ಕೂಡ ತೋರಿಸುತ್ತೆ, ಅಂದರೆ ಡೀಪ್ ಕೆಮಿಸ್ಟ್ರಿ ಅಥವಾ ಒಂದು ಅಬ್ಸೆಷನ್ ಟೈಪ್ ಆಫ್ ಅಟ್ರಾಕ್ಷನ್ ಕೂಡ ಇದು ಸೂಚಿಸ್ತಾ ಇರುವಂಥದ್ದು. ಅವರು ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ವಾಯ್ಸ್ ಕೇಳೋದು, ನಿಮ್ಮ ಎನರ್ಜಿನ ಫೀಲ್ ಮಾಡೋದು, ಇದೆಲ್ಲವೂ ಕೂಡ ಅವರಿಗೆ ಒಂದು ಅಡಿಕ್ಷನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಆದರೆ ಇನ್ನೊಂದು ಸೈಡ್ನಲ್ಲಿ ಈ ಕಾರ್ಡ್ ಎಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ತೋರಿಸ್ತಾ ಇರುವಂಥದ್ದು. ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು, ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರುವಂಥದ್ದು, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಇರುವಾಗ ಏನೋ ಒಂದು ಖಾಲಿ ಕತ್ತನ ಇರುವಂಥದ್ದು, ಎಂಟಿನೆಸ್ ಫೀಲ್ ಆಗೋದು ಕೂಡ ಆಗ್ತಾ ಇದೆ. ತುಂಬ ಜಲಸಿ ಮತ್ತು ಒಂದು ಪೊಸೆಸಿವ್ನೆಸ್ ಡೆವಲಪ್ ಆಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಕನೆಕ್ಷನನ್ನು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕನೆಕ್ಷನ್ ಪ್ಯೂರ್ಲಿ ಒಂದು ಕಾರ್ಮಿಕ್ ಕನೆಕ್ಷನ್, ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಆಗಿರೋ ಒಂದು ಚಾನ್ಸಸ್ ತುಂಬಾ ಕಾಣ್ತಾ ಇರುವಂಥದ್ದು. ನಿಮ್ಮ ಒಂದು ಪ್ರೀತಿ ಬ್ಯಾಲೆನ್ಸ್ಡ್ ಆಗಿರಬೇಕು, ಈ ರೀತಿ ತೊಂದರೆಗಳು ಬರಬಾರ್ದು ಅನ್ನೋದಾದರೆ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಅಮೆಥಸ್ಟ್ ಆಗಿರ್ಬೋದು, ಮತ್ತು ಇಲ್ಲಿ ಬ್ರೇಸ್ಲೆಟ್ ಏನು ಕಾಣಿಸ್ತಾ ಇದೆ, ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನಾದರೂ ಟ್ರೋಮಾಸ್ ಇದ್ದರೆ, ಅಥವಾ ನೀವು ಮರೆಯೋಕ್ಕಾಗದೇ ಇರುವಂಥ ಯಾವುದಾದ್ರೂ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದು ಹೋಗಿದೆ, ಜಗಳಗಳಾಗಿರ್ಬೋದು, ಅಥವಾ ಬೇರೆ ಯಾರನ್ನೋ ಕಳ್ಕೊಂಡಿರ್ತೀರಾ, ಬ್ರೇಕಪ್ ನೋವಾಗಿರುತ್ತೆ, ಈ ರೀತಿ ಏನೆಲ್ಲ ಒಂದು ನಿಮ್ಮ ಜೀವನದಲ್ಲಿರುವಂಥ ನೋವುಗಳು ಮರೆಯೋಕ್ಕಾಗದೇ ಇರುವಂಥದ್ದು, ನಿಮ್ಮನ್ನು ಪದೇ ಪದೇ ಕಾಡುವಂಥ ನೋವೇನಿರುತ್ತೆ ಅದೆಲ್ಲದನ್ನು ಕೂಡ ಮರಿಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಬೇಗ ನೀವು ಎಲ್ಲ ಒಂದು ಕೆಟ್ಟ ಘಟನೆಗಳನ್ನು ಮರೆತು ಮುಂದಿನ ಜೀವನಕ್ಕೆ
ಹೋಗೋದಕ್ಕೆ ಸಹಾಯ ಮಾಡುವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ ಇದಾಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇವರಿಗೆ ಬಂದಿರುವಂಥ ಕಾರ್ಡ್ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವಂಥ ತುಂಬ ಮಾತುಗಳು, ಭಾವನೆಗಳು ಮತ್ತು ಹೇಳ್ಕೊಳ್ಳೋಕ್ಕೆ ಆಗದೆ ಇರುವಂಥ ಎಮೋಷನ್ಸ್ ಇರೋದನ್ನು ಸೂಚಿಸ್ತಾ ಇರುವಂಥದ್ದು. ಅವರು ನಿಮ್ಮ ಜೊತೆ ತಮ್ಮ ನಿಜವಾದ ಫೀಲಿಂಗ್ಸ್ ಶೇರ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಭಯ, ಕನ್ಫ್ಯೂಷನ್, ಕೆಲವರಿಗೆ ಈಗೂ ಕೂಡ ಮನಸ್ಸಲ್ಲಿ ಇರೋದ್ರಿಂದ ಅವರು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ಬೋದು. ನಿಮ್ಮನ್ನು ಅವರು ಮಿಸ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ದಿನ ಕೂಡ ಯೋಚನೆ ಕೂಡ ಮಾಡ್ತಿದ್ದಾರೆ. ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಆದರೆ ಹೇಳ್ಕೊಳಕ್ಕಾಗದೇ ಇರುವಂತಹ ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ. ಕೆಲವರಿಗೆ ಎಲ್ಲನೂ ಹೇಳಬೇಕು ಅಂತ ಮನಸ್ಸಲ್ಲಿರುತ್ತೆ, ಆದರೆ ಹೇಳ್ಕೊಳಕ್ಕಾಗೋದೇ ಇಲ್ಲ. ಆ ರೀತಿ ಒಂದು ತೊಂದರೆ ಅವ್ರಿಗೆ ಇರುತ್ತೆ. ಸೊ ಕೆಲವೊಂದು ಸಲ ಈ ಒಂದು ಕಾರ್ಡ್ ಡಿಲೇಡ್ ಕಮ್ಯುನಿಕೇಷನ್ ಕೂಡ ತೋರಿಸುತ್ತೆ. ಅಂದರೆ ಅವರು ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅಥವಾ ಸಡನ್ ಕನ್ವರ್ಸೇಷನ್ ಆರಂಭ ಮಾಡೋ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅವರು ಒಳಗೊಳಗೆ ಒಂದು ಎಮೋಷ್ನಲ್ ಪ್ರೆಷರ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಹೇಳಬೇಕಾಗಿರೋದನ್ನು ಹೇಳಲೇಬೇಕು ಅನ್ನೋ ಒಂದು ಎನರ್ಜಿ ಇದೆ, ತುಂಬ ಸ್ಟ್ರಾಂಗ್ ಆಗಿ ಆ ಒಂದು ಫೀಲ್ ಇದೆ. ಆದರೆ ಹೇಳೋದಕ್ಕೆ ಸ್ವಲ್ಪ ತಡ ಮಾಡ್ತಿದ್ದಾರೆ ಅಷ್ಟೇ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಸೂಚನೆ ಏನು ಅಂದರೆ, ಒಂದು ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಓಪನ್ ಆಗೋ ಒಂದು ಸೂಚನೆ ಕೊಡ್ತಾ ಇದೆ. ಸೈಲೆನ್ಸ್ ಆಗಿದ್ದರೂ ಕೂಡ ಒಂದು ಎಮೋಷನ್ಸ್ ಅನ್ನೋದು ತುಂಬ ಜೀವಂತವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಸರಿ ಹೋಗಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಇರುವಂಥ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಏನಿದೆ ಅದು ಕೂಡ ಸರಿ ಹೋಗೋ ಒಂದು ಚಾನ್ಸಸ್ ಇದೆ. ಮತ್ತು ಫೀಲಿಂಗ್ಸ್ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಎಲ್ಲ ಒಂದು ಏನು ಎನರ್ಜಿ ಇಂಬ್ಯಾಲೆನ್ಸ್ ತೋರಿಸ್ತಾ ಇದೆ, ಒಂದು ಹಾರ್ಟ್ ಹೀಲಿಂಗ್ ಆಗಿರ್ಬೋದು, ಲವ್ ಎನರ್ಜಿ ಆಗಿರ್ಬೋದು, ಎಲ್ಲ ಇಂಬ್ಯಾಲೆನ್ಸ್ ಏನು ತೋರಿಸ್ತಾ ಇದೆ ಇದೆಲ್ಲ ಸರಿ ಹೋಗೋದಕ್ಕೆ ನಿಮಗೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಸಹಾಯ ಮಾಡುತ್ತೆ. ಸಾಧ್ಯ ಆದರೆ 11 ಬಾರಿ ಅಫರ್ಮೇಷನ್ ಕೂಡ ನೀವು ಪ್ರತಿದಿನ ಹೇಳ್ಕೋಬೋದು. ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಸ್ಪಷ್ಟ ಸಂವಹನ ಸುಲಭವಾಗಿ ಹರಿದು ಬರುತ್ತೆ ಅನ್ನೋದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮಧ್ಯೆ ಇರುವಂಥ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ ಅದು ಸರಿ ಹೋಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ಗಿಲ್ಟ್ ಅನ್ನೋದು ಕಾಡ್ತಾ ಇದೆ. ಒಂದು ರಿಗ್ರೆಟ್ ಆಗಿರ್ಬೋದು, ರಿಯಲೈಸೇಷನ್ ಎನರ್ಜಿನ ಈ ಒಂದು ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಆ ವ್ಯಕ್ತಿಗೆ ಈಗ ತಮ್ಮ ತಪ್ಪಿನ ಅರಿವು ಆಗಿದೆ. ಹಿಂದೆ ನಡೆದಿರೋ ಒಂದು ಏನು ಸಿಚುವೇಶನ್ ಇದೆ ಅದರ ಒಂದು ತಪ್ಪು ಯಾರಿಂದ ಆಗಿದೆ ಅನ್ನೋದು ಅವ್ರಿಗೆ ಈಗ ಅರ್ಥ ಆಗಿದೆ. ಆ ಸಮಯದಲ್ಲಿ ಅವರು ಎಲ್ಲ ಒಂದು ಬ್ಲೇಮನ್ನು ನಿಮ್ಮ ಮೇಲೆ ಹಾಕಿರ್ಬೋದು, ಆದರೆ ಈಗ ಅವ್ರಿಗೆ ಅವ್ರದ್ದೇ ತಪ್ಪು ಅನ್ನೋದು ಅರ್ಥ ಆಗಿದೆ. ಹಿಂದೆ ನಡೆದಿರುವಂಥ ಘಟನೆಗಳಲ್ಲಿ ಒಂದು ಈಗೋಯಿಂದ ಆಗಿರ್ಬೋದು ಅಥವಾ ಕೋಪದಿಂದ ಆಗಿರ್ಬೋದು ರಿಯಾಕ್ಟ್ ಮಾಡಿರ್ತಾರೆ. ತಮ್ಮ ಇಮೋಷನ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕಾಗದೆ ತುಂಬ ಕೆಟ್ಟದಾಗಿ ನಿಮ್ಮ ಜೊತೆ ಮಾತಾಡಿರುವಂಥದ್ದು, ನಿಮಗೆ ಹರ್ಟ್ ಆಗೋ ರೀತಿ ಬಿಹೇವ್ ಕೂಡ ಮಾಡಿರ್ಬೋದು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಕೂಡ ಆಗಿರ್ಬೋದು. ಆದರೆ ಸತ್ಯ ಗೊತ್ತಿದ್ರೂ ಒಪ್ಕೊಳ್ಳದೆ ದೂರ ಹೋಗಿರೋ ಒಂದು ಚಾನ್ಸಸ್ ಏನಿದೆ ನಿಮ್ಮ ಲೈಫಲ್ಲಿ ಅದೆಲ್ಲ ಕೂಡ ಈಗ ಅವ್ರ ಮನಸ್ಸಿಗೆ ಗೊತ್ತಾಗಿದೆ. ಅವರು ಮಾಡಿರೋ ಒಂದು ತಪ್ಪು ಏನಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಈ ಕಾರ್ಡ್ ಒಂದು ಅಪಾಲಜಿ ಎನರ್ಜಿನ ಸೂಚಿಸ್ತಾ ಇರುವಂಥದ್ದು. ಅಂದರೆ ಸಿಚುವೇಶನ್ ಅವ್ರಿಗೆ ಯಾವ ಒಂದು ಕೆಟ್ಟ ಒಂದು ಪರಿಸ್ಥಿತಿಲಿ ಅವರು ನಿಮ್ಮ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದಾರಲ್ವ, ಅದು ಈಗ ಸ್ವಲ್ಪನೇ ಅವರನ್ನು ಕಾಡಿಸ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಪಶ್ಚಾತ್ತಾಪ ಅವ್ರ ಮನಸ್ಸಲ್ಲಿ ಕಾಡಿಸ್ತಾ ಇರುವಂಥದ್ದು. ಅವ್ರಿಗೆ ಅರ್ಥ ಆಗಿದೆ ಅವ್ರದ್ದೇ ತಪ್ಪು, ನಿಮ್ಮನ್ನು ಕ್ಷಮೆ ಕೇಳಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಆದರೆ ಸ್ವಲ್ಪ ಈಗೋ ಅನ್ನೋದಿದೆ ಅಲ್ವಾ, ಅದು ಅಡ್ಡ ಬರ್ತಾ ಇದೆ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಆದರೆ ಖಂಡಿತ ಒಂದು ಒಳ್ಳೆಯ ಸಮಯದಲ್ಲಿ ಬಂದು ಅವರು ನಿಮ್ಮನ್ನು ತಪ್ಪಾಯಿತು ಅನ್ನೋದನ್ನು ಖಂಡಿತ ಕೇಳ್ತಾರೆ. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಇಮೋಷ್ನಲಿ ತುಂಬ ಒಂದು ಪೇನನ್ನು ಕ್ಯಾರಿ ಮಾಡ್ತಾ ಇದ್ದಾರೆ, ತುಂಬ ಹರ್ಟ್ ಆಗಿದ್ದಾರೆ, ರಿಗ್ರೆಟ್ ಕೂಡ ಆಗಿದ್ದಾರೆ. ನಿಮ್ಮ ಜೀವನದಲ್ಲಿರೋ ಈ ರೀತಿ ಒಂದು ಸಮಸ್ಯೆಗಳೇನಿದೆ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲಲ್ಲಿ ಪರಿಹಾರಗಳನ್ನು ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಯಾವ ಸಮಸ್ಯೆಗಳು ಪರ್ಟಿಕ್ಯುಲರ್ ಸಮಸ್ಯೆಗೆ ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ತಗೋಬೋದು, ಅಥವಾ ಓವರಾಲು ಬಹಳಷ್ಟು ಸಮಸ್ಯೆಗಳಿದೆ ನಮ್ಮ ಜೀವನದಲ್ಲಿ ಅನ್ನೋದಾದರೆ ಎಲ್ಲ ಸಮಸ್ಯೆಗಳಿಗೂ ಸೇರಿ ಒಂದೇ ಬ್ರೇಸ್ಲೆಟನ್ನು ಕಸ್ಟಮೈಸ್ ಆಗಿ ನಿಮಗಾಗಿ ನೀವು ತಗೋಬೋದಾಗಿರುತ್ತೆ. ಇದರಲ್ಲಿ ನ್ಯೂಮರಾಲಜಿ ರಿಲೇಟೆಡ್, ಆಕಾಶಿಕ್ ರೆಕಾರ್ಡ್ಸ್ ರಿಲೇಟೆಡ್ ಮತ್ತು ನಿಮ್ಮ ಜಾತಕದ ಪ್ರಕಾರ 7 ನಮ್ಮ ದೇಹದಲ್ಲಿರುವಂಥ ಚಕ್ರಗಳನ್ನು ಸೇರಿಸಿ ನಿಮ್ಮ ರಕ್ಷಣೆಗೆ ಇರುವಂಥ ಕ್ರಿಸ್ಟಲ್ಗಳನ್ನು ಸೇರಿಸಿ ನಾವು ನಿಮಗಾಗಿಯೇ ಒಂದು ಕಸ್ಟಮೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಮಾಡಿಕೊಡ್ತೇವೆ. ಅದನ್ನು ನಿಮ್ಮ ಹೆಸರಲ್ಲೇ ನಾವು ಎನರ್ಜೈಸ್ ಕೂಡ ಮಾಡಿರ್ತೇವೆ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ತೊಂದರೆಗಳು ಕಡಿಮೆ ಆಗಿ ಜೀವನ ಒಂದು ಅಭಿವೃದ್ಧಿ ಹೊಂದಬೇಕು,
ನಮಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯಿಂದ ಕೆಟ್ಟದ್ದಾಗಬಾರ್ದು, ರಕ್ಷಣೆ ಸಿಗಬೇಕು ಅನ್ನೋದಾದರೆ ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ನೀವು ತಗೋಬಹುದು. ಈ ಒಂದು ಎನರ್ಜಿ ಏನಿದೆ ಅದು ಕಡಿಮೆ ಮಾಡಬೇಕು, ರಿಗ್ರೆಟ್ ಫೀಲಿಂಗ್ ಕಡಿಮೆ ಆಗಬೇಕು ಅನ್ನೋದಾದರೆ ಒಂದು ಪಿಂಕ್ ಕ್ಯಾಂಡಲನ್ನು ಹಚ್ಚಿ ರೋಸ್ ಕ್ವಾರ್ಟ್ಸ್ ಅನ್ನೋ ಕ್ರಿಸ್ಟಲನ್ನು ಕೈಯಲ್ಲಿ ಹಿಡಿದು ನನ್ನ ಹೃದಯವು ನೋವಿನಿಂದ ಮುಕ್ತವಾಗಿ ಶಾಂತಿಯನ್ನು ಸ್ವೀಕರಿಸುತ್ತದೆ ಅಂತ 11 ಬಾರಿ ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಆ ಒಂದು ರಿಗ್ರೆಟ್ ಫೀಲಿಂಗ್ ಆಗಿರ್ಬೋದು, ಗಿಲ್ಟಿನೆಸ್ ಆಗಿರ್ಬೋದು ಬರದೇ ಇರೋ ರೀತಿ ಇದು ನಿಮ್ಮನ್ನು ಕಾಪಾಡುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬಂದಿರುವಂಥ ಕಾರ್ಡು ನಿಮ್ಮ ವ್ಯಕ್ತಿಗೆ ಇನ್ನೂ ನಿಮ್ಮ ಪ್ರೆಸೆನ್ಸ್ ಮತ್ತು ಎಮೋಷ್ನಲ್ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇರುವಂಥದ್ದು. ಅವರ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆದಾಗ ಮೊದಲಿಗೆ ಅವ್ರಿಗೆ ನೆನಪಾಗೋದು ನೀವೇನೇ. ತಮ್ಮ ಸಂತೋಷವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅವ್ರಿಗೆ ಫಸ್ಟ್ ಅನಿಸುತ್ತೆ. ನಿಮ್ಮ ರಿಯಾಕ್ಷನ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಇದನ್ನು ನಿಮಗೆ ಹೇಳಬೇಕಿತ್ತು ಅನ್ನೋ ಒಂದು ಫೀಲಿಂಗನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಡಿಸ್ಟೆನ್ಸ್ ಇದ್ದರೂ ಕೂಡ ಒಂದು ಹಾರ್ಟ್ ಕನೆಕ್ಷನ್ ಹಾಗೆ ಉಳ್ಕೊಂಡಿರುವಂಥದ್ದು. ಈ ಕಾರ್ಡ್ ಸ್ವಲ್ಪ ದೂರ ಆಗಿದೆ, ಆದರೆ ಕೂಡ ಒಂದು ನಿಮ್ಮಿಬ್ಬರ ಮಧ್ಯೆ ಒಂದು ದೂರ ಅನ್ನೋದು ಇದೆ, ಆದರೂ ಕೂಡ ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಅವರು ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ತಮ್ಮ ಜೀವನದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇರುವಂಥದ್ದು. ಅವರು ನಿಮ್ಮನ್ನು ಪಾರ್ಟ್ನರ್ ಅಂತ ಅಷ್ಟೇ ಅಲ್ಲ, ಬೆಸ್ಟ್ ಫ್ರೆಂಡ್, ಎಮೋಷ್ನಲ್ ಸಪೋರ್ಟ್ ಮತ್ತು ಹ್ಯಾಪಿನೆಸ್ ಶೇರ್ ಮಾಡೋ ಒಂದು ಸೇಫ್ ಪರ್ಸನ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಈ ಒಂದು ಕಾರ್ಡ್ ಹೇಳೋದು ಇಂಡೈರೆಕ್ಟ್ ಕಮ್ಯುನಿಕೇಷನ್ ಕೂಡ ತೋರಿಸುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರ ಮೂಲಕ ಒಂದು ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಗಮನವನ್ನು ಅವ್ರ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಿಮ್ಮಿಬ್ಬರ ನಡುವೆ ಒಂದು ಎಮೋಷ್ನಲ್ ಕಾರ್ಡ್, ಅಂದರೆ ಈ ಒಂದು ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲ, ಅಂದರೆ ಒಂದು ಥ್ರೆಡ್ ಅಂತ ಹೇಳ್ತೀವಿ, ಕನೆಕ್ಷನ್ ಅಂತ ಹೇಳ್ತೀವಿ, ಇದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಪಾಸಿಟಿವ್ ಮೆಮೊರೀಸ್ ಆಗಿರ್ಬೋದು ಅಥವಾ ಹಾರ್ಟ್ ಕನೆಕ್ಷನ್ ಇನ್ನೂ ಕೂಡ ಜೀವಂತವಾಗಿದೆ. ಮತ್ತು ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು, ನೀವಿಬ್ಬರು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅವರು ಸಿಟ್ರೈನ್, ರೋಸ್ ಕ್ವಾರ್ಟ್ಸ್, ಸನ್ಸ್ಟೋನ್ ಈ ರೀತಿ ಬಹಳಷ್ಟು ಕ್ರಿಸ್ಟಲ್ಗಳು ನಿಮಗೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ನಿಮ್ಮ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು, ನಾವಿಬ್ಬರು ಮೊದಲಿನ ರೀತಿ ಚೆನ್ನಾಗಿರಬೇಕು ಅಂತ ಆಸೆ ಇದೆಯೋ ಅವರು ಖಂಡಿತ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಉಪಯೋಗ ಮಾಡಬಹುದು. ಈ ಒಂದು ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡಿದು ನನ್ನ ಜೀವನದಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ಸಂಪರ್ಕಗಳು ಜಾಸ್ತಿ ಆಗಿದೆ ಅನ್ನೋ ಒಂದು ಅಫರ್ಮೇಷನನ್ನು ಫೀಲ್ ಮಾಡ್ತಾ ಹೇಳೋದ್ರಿಂದ ಎಲ್ಲ ಸಮಸ್ಯೆಗಳು ಏನಿದೆ ಅದು ಕ್ರಮೇಣ ಕಡಿಮೆ ಆಗುತ್ತೆ. ನಿಜವಾದ ಪ್ರೀತಿಗೆ ಯೂನಿವರ್ಸ್ ಕಡೆಯಿಂದ ಖಂಡಿತ ಸಪೋರ್ಟ್ ಸಿಗುತ್ತೆ. ಯೂನಿವರ್ಸ್ ನಿಮ್ಮ ಪ್ರೀತಿಯನ್ನು ಗಮನಿಸ್ತಾ ಇರುತ್ತೆ. ನಿಮ್ಮ ಪ್ರೀತಿ ನಿಜವಾದದ್ದೇ ಆದರೆ ಅವರು ಖಂಡಿತ ಯೂನಿವರ್ಸಿಂದ ಏಂಜಲ್ಸ್ ನಿಮಗೆ ಸಿಗೋ ರೀತಿ ಮಾಡೇ ಮಾಡ್ತಾರೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ನಿಮಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಬೇಕು ಅನ್ನೋದನ್ನು ಡೈರೆಕ್ಟಾಗಿ ಮೆಸೇಜ್ ಮಾಡಿ ತಿಳಿಸಿ, ನಾನು ಖಂಡಿತ ಆ ಒಂದು ವಿಡಿಯೋಸನ್ನು ಮಾಡ್ತೇನೆ. ಇದುವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.